ಹಾಸನ 7 ಸುತ್ತಿನ ಮತ ಎಣಿಕೆ ನಡೆದಿದೆ. ಪ್ರಜ್ವಲ್ ರೇವಣ್ಣ 4,000 ಮತಗಳ ಅಂತರದ ಮುನ್ನಡೆ. ಹುಬ್ಬಳ್ಳಿ ಧಾರವಾಡ ಪ್ರಹ್ಲಾದ ಜೋಶಿ 33,000 ಮತಗಳ ಅಂತರದ ಮುನ್ನಡೆ. ರಾಜಕಾರಣದ ಅತಿ ಕುತೂಹಲ ಅಂತ ನನಗನ್ನಿಸ್ತಾ ಇರ್ತಕ್ಕಂಥದ್ದು ಮುಂದಿನ ಕುತೂಹಲ ಅಜಿತ್, ಒಂದು ವೇಳೆ BJP 272 ಬರದೇ ಹೋದರೆ ಓಕೆ, ಒನ್ ಬಿಗ್ ಪ್ಲೇಯರ್ ವಿಲ್ ಬಿ ಚಂದ್ರಬಾಬು ನಾಯ್ಡು. ಎಸ್, ಯಾಕಂದರೆ ನವೀನ್ ಪಟ್ನಾಯಕ್ ಹೆಚ್ಚು ಕಡಿಮೆ ಡೆಸಿಮೇಟ್ ಆಗ್ತಿದ್ದಾರೆ, ಅಂದರೆ ಆ ಸ್ಥಾನಗಳಿಗೆ ತಲುಪ್ತಾ ಇಲ್ಲ. ಎಸ್, ಜಗನ್ ರೆಡ್ಡಿ, ನೀವು ಕಳೆದ ಬಾರಿಯ BJPಯ ಆಪತ್ ಬಾಂಧವರು ಯಾರ್ಯಾರಿದ್ರು, ಬಹುಮತ ಇದ್ದರೂ ಕೂಡ ನವೀನ್ ಪಟ್ನಾಯಕ್, ಜಗನ್ ರೆಡ್ಡಿ, ಚಂದ್ರಶೇಖರ್ ರಾವ್, KCR ರಾವ್ ಸೀಟ್ ತರ್ತಾ ಇಲ್ಲ. ಜಗನ್ ರೆಡ್ಡಿ ವಿಧಾನಸಭೆಯಲ್ಲೇ ಡೆಸಿಮೇಟ್ ಆಗಿದ್ದಾರೆ. ನ್ಯಾಚುರಲಿ ಲೋಕಸಭೆಯಲ್ಲೂ ಕೂಡ ಏನು ಕಿಂಗ್ ಮೇಕರ್ ಆಗ್ತಕ್ಕಂಥ ಸಾಧ್ಯತೆಗಳಿಲ್ಲ. ನವೀನ್ ಪಟ್ನಾಯಕ್ ಸಂಖ್ಯೆಗಳು ಕಡಿಮೆ ಆಗ್ತಾ ಇವೆ. ನನಗನ್ಸುತ್ತೆ BJPಯ ಪಾಲಿಗೆ ಚಂದ್ರಬಾಬು ನಾಯ್ಡು ಆಪತ್ ಬಾಂಧವ ಆಗ್ಬೋದು. ಕಾಂಗ್ರೆಸ್ನ ಪಾಲಿಗೆ ಅಖಿಲೇಶ್ ಯಾದವ್ ಮತ್ತು ಮಮತಾ ಬ್ಯಾನರ್ಜಿ. ಭಾರತದ ರಾಜಕಾರಣ ಇದೇ ಟ್ರೆಂಡ್ ಮುಂದುವರೆದ್ರೆ ಇನ್ನೊಂದು ಗಂಟೆಗಳ ಕಾಲ, ಇನ್ನು 1.5 ಗಂಟೆಗಳ ಕಾಲ ಇದೇ ಟ್ರೆಂಡ್ ಮುಂದುವರೆದ್ರೆ, ನಾನು ಚೇಂಜ್ ಆಗಲ್ಲ ಅನ್ನೋದನ್ನು ಹೇಳಲ್ಲ, ಯಾವುದೇ ಒಂದು ಕ್ಷಣದಲ್ಲಿ ನಂಬರ್ಸ್ಗಳು ಬದಲಾಗ್ತವೆ. ಇದೇ ಟ್ರೆಂಡ್ ಮುಂದುವರೆದ್ರೆ ಭಾರತದ ರಾಜಕಾರಣದಲ್ಲಿ ನೋಡಿ, ಕಾಂಗ್ರೆಸ್ ನಿಸ್ಸಂದೇಹವಾಗಿ ಚೇತರಿಕೆಯನ್ನು ಅಂದುಕೊಂಡದಕ್ಕಿಂತ ಜಾಸ್ತಿ ಚೇತರಿಕೆಯನ್ನು ಕಾಣ್ತಾ ಇದೆ. ಬಟ್ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ ಅಂಡ್ ಚಂದ್ರಬಾಬು ನಾಯ್ಡು, INDA ಮೈತ್ರಿಕೂಟ ಕಳೆದ ಸಲಕ್ಕೆ ಹೋಲಿಸಿದರೆ 96 ಕ್ಷೇತ್ರಗಳಲ್ಲಿ 97 ಕ್ಷೇತ್ರಗಳಲ್ಲಿ ಜಾಸ್ತಿ ಮುನ್ನಡೆಯಲ್ಲಿದೆ. NDA ಮೈತ್ರಿಕೂಟ ಕಳೆದ ಸಲಕ್ಕೆ ಹೋಲಿಸಿದರೆ 55 ಕ್ಷೇತ್ರಗಳಲ್ಲಿ ಕಡಿಮೆ ಮುನ್ನಡೆಯಲ್ಲಿದೆ, ಅರ್ಥಾತ್ ಹಿನ್ನಡೆಯಲ್ಲಿದೆ. ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ 1,20,000 ಲೀಡು, 1,20,000 ಲೀಡು. ಡಾಕ್ಟರ್ CN ಮಂಜುನಾಥ್ 70,221 ಲೀಡು, 10.5 ಆಗ್ತಾ ಇದೆ. ಈ ಟ್ರೆಂಡ್ ಸೆಟ್ ಆಗುತ್ತೆ ಅಂತ ಹೇಳಬಹುದು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗೆಲುವಿನ ಸೂಚನೆ ಸಿಗ್ತಾ ಇದ್ದಂತೆ ಮಂಡ್ಯಕ್ಕೆ ಹೊರಟರು. DK ಸುರೇಶರಿಗೆ ಅಣ್ಣ DK ಶಿವಕುಮಾರರ ಕನಕಪುರ ಬಿಟ್ರೆ, ಕನಕಪುರದಲ್ಲೂ ಬರೀ 3,000 ಲೀಡು. ಬೇರೆ ಯಾವ ವಿಧಾನಸಭಾ ಕ್ಷೇತ್ರವೂ ಕೈ ಹಿಡಿದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.